ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಹೊನ್ನಾವರ ರೋಟರಿ ಕ್ಲಬ್ ಆಶ್ರಯದಲ್ಲಿ 19 ವರ್ಷದ ಒಳಗಿನ ವಿಶೇಷಚೇತನ ಮಕ್ಕಳ ರಾಷ್ಟ್ರಮಟ್ಟದ ಚೆಸ್ ಟೂರ್ನಮೆಂಟ್ ತಾಲೂಕಿನ ಕಾಸರಗೋಡು ಮಯೂರಿ ಇಕೋ ಬೀಚ್ ಶಾನ್ಬಾಗ್ ರೆಸಿಡೆನ್ಸಿಯಲ್ಲಿ ಆಯೋಜಿಸಲಾಗಿದ್ದು 3 ದಿನಗಳ ಕಾಲ ನಡೆಯಲಿದೆ. ಮಂಗಳವಾರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರೋಟರಿ ಜಿಲ್ಲಾ ಗವರ್ನರ್ ಶರದ್ ಪೈ ಚಾಲನೆ ನೀಡಿದರು. ನಂತರ ಮಾತನಾಡಿ, ವಿಶೇಷಚೇತನರ ಚೆಸ್ ಟೂರ್ನಮೆಂಟ್ ಆಯೋಜನೆಯ ಕಾರ್ಯ ಶ್ಲಾಘನೀಯವಾಗಿದೆ. ಚೆಸ್ ಎನ್ನುವುದು ಕೇವಲ ಆಟ ಮಾತ್ರವಲ್ಲ, ಈ ಆಟದಲ್ಲಿ ಶಿಸ್ತು, ತಾಳ್ಮೆ ಅತಿ ಮುಖ್ಯವಾಗಿದೆ. ಚೆಸ್ ತಾಳ್ಮೆಯನ್ನು ಹುಟ್ಟುಹಾಕುತ್ತದೆ. ಸೋತಾಗ ಕುಗ್ಗದೆ, ಗೆಲುವನ್ನ ಅತಿಯಾಗಿ ಸಂಭ್ರಮಿಸದೆ ಇರುವ ರೀತಿ ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ಕಾಯಿ ಚಲನೆಯು ನಮ್ಮ ಮನೋ ಸಾಮರ್ಥ್ಯವನ್ನು ತೋರಿಸುತ್ತದೆ. ಅಂಧತ್ವದ ಚೆಸ್ ಸ್ಪರ್ಧೆ ತುಂಬಾ ವಿಶೇಷ ಹಾಗೂ ಚಾಲೆಂಜಿಂಗ್ ಆಗಿದೆ ಎಂದರು. अलग नहीं रहता, भगवान भी गलतियां करता है, तो एक बार गलतियां हो जाती है, लेकिन वो गलतियों को सुधारने के लिए भगवान कुछ ना कुछ उनको एक आशीर्वाद करता है. तो आज हमारे साथ बैठे हुए सब खिलाड़ियों को उन्होंने ऐसा आशीर्वाद दिया जो हमको नहीं दिया है. अभी आज हमें उधर बैठे थे कि हमको चेस का मूव करने के लिए बहुत सारे लोगों के लिए मालूम नहीं है वो कैसा चेस का मूव करना. हर के लिए एक होने के लिए एक चेस मूवमेंट के लिए एक रहता है, वो हम सब के लिए मालूम नहीं है, लेकिन आपको मालूम है. तो आपने भगवान ने आपको ऐसा आशीर्वाद दिया है कि आपका ज्ञान हमारे पास नहीं है, जो आपके पास है. तो आपके लिए सबके लिए भगवान ने ऐसा एक ज्ञान दिया है, उसके माध्यम से आप कुछ ना कुछ करें, नेशनल लेवल जाए. और अभी बताया कि इंटरनेशनल का ये भी प्रोग्राम हो जाता है. इसमें हमें मालूम नहीं ये ऐसे वाले इंटरनेशनल ये क्या होता है कि कंपटीशन रहता है, लेकिन आप में से कोई तो एक ऐसा होना चाहिए. लास्ट टाइम मैं आया था, उसमें एक लड़की IAS पढ़ना चाहते थे. आई मीन यू इमेजिन, इतना बड़े उनके पास एक शक्ति है, उनके पास एक ज्ञान है, वो अपने माध्यम से. सेंट मिलाग्रीಸ್ ಕೋಆಪರೇಟಿವ್ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಕಳೆದ 7 ವರ್ಷದಿಂದ 111 ಶಾಖಾ ವ್ಯಾಪ್ತಿಯ ವಿಶೇಷ ಚೇತನ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನೆರವಾಗುತ್ತಿದ್ದೇವೆ. ಹೊನ್ನಾವರ ರೋಟರಿ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ನೊಂದವರಿಗೆ ನೆರವಾಗಿದೆ. ಶೈಕ್ಷಣಿಕವಾಗಿ, ಕ್ರೀಡೆ, ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ವೇದಿಕೆ ಕಲ್ಪಿಸಿ ಸಾಧಕರನ್ನು ಪರಿಚಯಿಸುತ್ತಿದೆ ಎಂದರು. ಹೊನ್ನಾವರದ ಬಗ್ಗೆ ಹೇಳುವುದಾದ್ರೆ, ಇದು ಬಹಳ ಒಂದು ಹೆಸರು ಗಳಿಸಿದ್ದಾವೆ. ಯಾಕೆ ಹೇಳಿದ್ರೆ, ನೊಂದವರಿಗೆ ಮುಟ್ಟುವಂಥದ್ದು ಇದು ಒಂದು ಕ್ಲಬ್ ಆಗಿದೆ. ಯಾಕಂದ್ರೆ ಬಹಳಷ್ಟು ಒಳ್ಳೆ ಕೆಲಸ ಇಲ್ಲಿ ನಡೀತದೆ, ಈ ಕ್ಲಬ್ಬಿನ ಮೂಲಕ ನಡೀತದೆ. ಬಹಳ ವಿಚಾರವಂತರು, ಆರೋಗ್ಯದ ಬಗ್ಗೆ ಬಹಳ ಹೆಚ್ಚು ಕಾಳಜಿ ತಗೊಂಡು ಈ ರೋಟರಿ ಕ್ಲಬ್ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಜನರಿಗೆಲ್ಲ ಜಾಗ್ರತೆ ನೀಡಿದೆ. ಸೊ ಹೀಗಾಗಿ ನಾನು ಹೇಳ್ತೇನೆ ಕೇಳಿದ್ರೆ, ಇದೆಲ್ಲ ಯಾಕೆ ಮಾಡೋದು ನೀವು ಕೇಳಿದ್ರೆ, ಆರೋಗ್ಯದ ಕ್ಷೇತ್ರದಲ್ಲಾಗಲಿ ಅಥವಾ ಈ ಒಂದು ವಿಶೇಷ ಒಂದು ಕಾರ್ಯಕ್ರಮದ ಕ್ಷೇತ್ರದಲ್ಲಿ ನೀವು ಮಾಡೋದೇನು ಕೇಳಿದ್ರೆ, ಯಾಕೆ ಮಾಡ್ತೀರಿ ನೀವು ಹಣ ಕೊಟ್ಟು ಫೀಸ್ ಕೊಟ್ಟು ಮೆಂಬರ್ ಆಗ್ತೀರಿ. ಆದರೆ ನಾನು ಹೇಳ್ತೇನೆ, ಈ ಮೂಲಕ ನಿಮ್ಗೆ ಸಿಗುವುದೇನು ಕೇಳಿದ್ರೆ, ನಾವೆಲ್ಲ ಬಂದು ನಿಮ್ಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳುವುದು ಅಷ್ಟೇ ಅಲ್ಲ, ನಿಮ್ಗೆ ಏನು ಹೇಳ್ತೇನೆ ಹೇಳಿ, ದೇವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಸುಮ್ಮನೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಏನ್ ಮಾಡ್ಬೇಕು, ಪಾಯಿಂಟ್ಸ್ ಗಳನ್ನು ಗೇನ್ ಮಾಡಿ ಸ್ವರ್ಗಕ್ಕೆ ಹೋಗುವ ನಾವು ಪಾಯಿಂಟ್ಸ್ ಗಳನ್ನು ನಾವು ಬಳಸ್ಕೊಳ್ಳಿಕ್ಕೆ ಇದು ಒಂದು ರೋಟರಿ ಒಂದು ದಾರಿ. ಅದರಲ್ಲೂ ಇಂಥ ಕಾರ್ಯ ಒಂದು ಒಳ್ಳೆ ಕಾರ್ಯ ಅಂತ ಈ ಸಮಯದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಹೊನ್ನಾವರ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್, ರೋಟರಿ ಕ್ಲಬ್ ಜಯಶ್ರೀ ಕಾಮತ್, ರಾಘವೇಂದ್ರ ಪ್ರಭು, ಸ್ಟೀಫನ್ ರೋಡ್ರಿಗೀಸ್, ಕಿಸನ್ ಗಂಗೊಳ್ಳಿ, ಸ್ವಪ್ನಿಲ್ ಶಾಹ, ಶ್ರೀಕಾಂತ್ ನಾಯ್ಕ್, ಎಂಎಂ ಹೆಗಡೆ, ಎಸ್ಎಂ ಹೆಗಡೆ ಉಪಸ್ಥಿತರಿದ್ದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು. ಹೌಸಿಂಗ್ ಎನ್ನೆ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು, 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ.
ಆಕರ್ಷಕ ಸ್ಥಳ, ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ, ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069.